ಅಣ್ಣ ದಿ ಗ್ರೇಟ್ ಇಡೀ ದೇಶದಾದ್ಯಂತ ಇಡೀ ಪ್ರಪಂಚದಾದ್ಯಂತ ಈ ಒಂದು ಮಾತು ಕೇಳಿ ಬರ್ತಾ ಇದೆ. ಅಣ್ಣ ನೀವು ಮುಂದೆ ಹೋಗಿ ನಾವು ನಿಮ್ಮ ಹಿಂದೆ ಇದ್ದೀವಿ. ಜನಲೋಕಪಾಲ್ ಮಸೂದೆ ಜಾರಿ ಆಗಬೇಕು, ಭ್ರಷ್ಟಾಚಾರ ಮುಕ್ತ ಭಾರತ ನಿರ್ಮಾಣವಾಗಬೇಕು. ಇದೇ ಒಂದು ಉದ್ದೇಶ ಇಡೀ ಜನರಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಇವತ್ತಿಗೂ ಪ್ರತಿಭಟನೆ ಆಂದೋಲನ ನಿರಸನಗಳನ್ನು ಮಾಡ್ತಿದ್ದಾರೆ. ಅಂತಹ ನಿರಸನ ಮಾಡೋರಲ್ಲಿ ನಮ್ಮ ರಾಜೇಂದ್ರ ಕುಮಾರ್ ಅವರು ಕೂಡ ಒಂದು. ರಾಜೇಂದ್ರ ಕುಮಾರ್ ಅವರೇ 7 ದಿನಗಳಿಂದ ನಿರಸನ ಮಾಡ್ತಿದ್ದಾರೆ. ಕೊನೆಯದಾಗಿ ಇವಾಗ ಜನಲೋಕಪಾಲ್ ಮಸೂದೆ ಮಂಡನೆ ಆದ್ರೂ ಕೂಡ ಹಲವಾರು ಸಮಸ್ಯೆಗಳಿರುತ್ತೆ. ಸೊ ಜನಸಾಮಾನ್ಯರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇದು ಒಂದೇ ಸಮಸ್ಯೆ ಅಲ್ಲ, ಜನಲೋಕಪಾಲ್ ಅಂತ ಒಂದೇ ಸಮಸ್ಯೆ ಅಲ್ಲ, ಅನೇಕ ಸಮಸ್ಯೆಗಳಿದಾವೆ. ಇದೊಂದು ಸಮಸ್ಯೆ ಕ್ಲಿಯರ್ ಆದರೆ ಖಂಡಿತವಾಗಿ ಮುಂದೆ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗ್ತವೆ. ಅದ್ರ ಜೊತೆಗೆ ಕೇವಲ ಅಣ್ಣಾ ಹಜಾರೆ ಅವರು ಕೇವಲ ಹೋರಾಟ ಮಾಡಿದ್ರಂತಲ್ಲ, ಪ್ರತಿಯೊಬ್ಬ ಜನ ಇರುವಂಥ ಜನರು ಎಲ್ಲರೂ ಹೋರಾಟ ಮಾಡಿದಾಗ ಖಂಡಿತವಾಗಿ ನಮ್ಮಲ್ಲಿ ಇರುವಂಥ ಏನು ನ್ಯೂನತೆಗಳಿದಾವೆ ಖಂಡಿತವಾಗಿ ಅವು ನಿರ್ಮಾಣ ಆಗ್ತವೆ ಅಂತ ಹೇಳ್ತಾ ಇದ್ದೀನಿ. ನೀವೇನು ಹೇಳ್ತೀರಾ ತೇಜಸ್ವಿನಿ? ಅದೇ ಈ ಮೂಮೆಂಟ್ ಆಗೋಕ್ಕೆ ನಮ್ಗೊಂದು ದಾರಿ ಬೇಕಿತ್ತು, ದಾರಿ ದೀಪ ಅಂತಾರಲ್ಲ ಅದು ಬೇಕಿತ್ತು ನಮಗೆ. ಸೊ ನಮ್ಮ ಯುವಕರು ಇವಾಗ ನಾನು IT ಟ್ಯಾಕ್ಸ್ ಕಟ್ತಿಲ್ಲ, ನನಗಿನ್ನ ಬಂದಾಗ ನಾನು ಸಂಪಾದಿಸಿದ ಹಣ ದುರುಪಯೋಗ ಮಾಡ್ಕೊಳ್ಬಾರ್ದು ಅಂತಲೇ ನಾನು ಇಲ್ಲಿಗೆ ಸಪೋರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಎಲ್ಲ ಯುವಕರಿಗೂ ಹೇಳೋದೇನು ಅಂದರೆ, ನೀವೆಲ್ಲ ಬಂದು ಉಪವಾಸ ಮಾಡಿ ಅಂತ ಏನು ಹೇಳ್ತಿಲ್ಲ. ಈ ಸರ್ ಎಲ್ಲ ಮಾಡ್ತಿದ್ದಾರೆ, ತುಂಬ ಜನ ಕುತ್ಕೊಂಡಿದ್ದಾರೆ, ಅವ್ರು ಸ್ವಯಂ ಪ್ರೇರಿತರಾಗಿ ಕುತ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂದರೆ ನಮಗೋಸ್ಕರ ಇವರೆಲ್ಲ ಹೋರಾಡ್ತಿರೋದು. ರಾಜಕಾರಣಿಗಳು ಅವರು ಇವರು ನನ್ನ ನೇಮ್ ಮಾಡಲ್ಲ, ದುಡ್ಡೆಲ್ಲ ಚೆನ್ನಾಗಿ ಮಾಡಿ ಅವ್ರ ಮಕ್ಕಳಿಗೆಲ್ಲ ಮಾಡಿ ಹೋಗ್ತಾರೆ. ಬಟ್ ನಾವು ನಾರ್ಮಲ್ ಸಿಟಿಸನ್ಸ್ ನಮಗೋಸ್ಕರನೇ ನಾವು ಹೋರಾಡ್ತಿರೋದು. ಎಲ್ಲ ಬಂದು ಸಪೋರ್ಟ್ ಮಾಡಿ, ನಿಮ್ಮ ಊರಲ್ಲೇ ಸಪೋರ್ಟ್ ಮಾಡಿ. ಇಲ್ಲೇ ಬರಬೇಕು, ಡೆಲ್ಲಿಗೆ ಹೋಗಬೇಕು ಅಲ್ಲ. ಇವಾಗ ನಮ್ಮ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಧಾರವಾಡ, ಹುಬ್ಳಿ ಎಷ್ಟೊಂದು ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ಆ ಥರ ಹೋಗಿ ಸಪೋರ್ಟ್ ಮಾಡಿ. ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಆ್ಯಂಡ್ ಫ್ಯೂಚರಲ್ಲಿ ಇದೇ ನಮ್ಮ ಲೈಫ್ ಆಗುತ್ತೆ ಇದು ಬಂದರೆ. ಸೊ ಅದು ಸಪೋರ್ಟ್ ಮಾಡಿ ಅಂತ ನನ್ಗೆ. ಓಕೆ ಲಕ್ಷ್ಮೀನಾರಾಯಣ ಅವರೇ, ಈಗಾಗಲೇ ನಾವು ಸಾಕಷ್ಟು ಡಿಸ್ಕಸ್ ಮಾಡಿದ್ವಿ. ಜನಸಾಮಾನ್ಯ ಯಾವ ರೀತಿ ಬೆಂಬಲ ಕೊಡ್ತಿದ್ದಾನೆ ಅದು ಒಪ್ಪಣ, ಅದನ್ನು ಬಿಟ್ಟು ಅವನ ಜವಾಬ್ದಾರಿ ಏನು ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋದಕ್ಕೆ? ಇತ್ತೀಚಿನ ಜನಗಳು ಸ್ವಲ್ಪ ಅವೇರ್ನೆಸ್ ಬರ್ತಾಯಿದೆ. ಸುದ್ದಿವಾಹಿನಿಗಳು ಮೊದಲು ಅಷ್ಟೇ 1-2 ಮೊದಲು ಪೇಪರ್ ಪತ್ರಿಕೆಗಳದ್ದು ಪ್ರಿಂಟಿಂಗ್ ಮೀಡಿಯಾ ಇತ್ತು. ಈಗ ಇದರಿಂದ ಜನಗಳಿಗೆ ಅವೇರ್ನೆಸ್ ಬಂದಿದೆ, ಹಳ್ಳಿಗೂ ಇವತ್ತು ಮುಟ್ಟಿದೆ. ಇವತ್ತು ಡೆಲ್ಲಿಲಿ ಏನಾಗ್ತಾ ಇದೆ, ಅಮೆರಿಕಾದಲ್ಲಿ ಏನಾಗ್ತಾ ಇದೆ, ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ಒಬ್ಬರಲ್ಲ ಒಬ್ರಿಗೆ ಗೊತ್ತಾಗ್ತಾ ಇದೆ, ಒಂದು ವಾಹಿನಿಯಲ್ಲಿ ಬರ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ಅವೇರ್ನೆಸ್ ಮೂಡಬೇಕು. ಮೊದಲನೇದಾಗಿ ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂಥ ಶಿಕ್ಷಣದ ಗುಣಮಟ್ಟ ಜಾಸ್ತಿ ಆಗಬೇಕು. ಮತ್ತು ಫ್ರೀ ಎಜುಕೇಷನ್ ಹೆಣ್ಣು ಮಕ್ಕಳಿಗೆ ಇವಾಗ ಏನಾಗುತ್ತೆ ಅಂದರೆ, ಇನ್ನೂ ಕೆಲವು ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇಲ್ಲ. ಹೆಣ್ಣು ಮಕ್ಕಳಿಗೆ ಜಾಸ್ತಿ ಎಜುಕೇಷನ್ ಕೊಡಬೇಕು. ಅವ್ರಿಗೆ ಏನು ಎಲ್ಲಿ ಗಂಟ ಓದೋಕ್ಕೆ ಅವಕಾಶ ಇದೆ ಅಲ್ಲಿ ಗಂಟ ಎಜುಕೇಷನ್ ಕೊಡಬೇಕು. ತಿಳುವಳಿಕೆ ಬರುತ್ತೆ, ಹೌದು ನಾನು ಮಾಡ್ತಾರೆ ಸರಿನೋ ತಪ್ಪು ಅಂತ ಗೊತ್ತಾಗುತ್ತೆ, ಅದಾಗುತ್ತೆ. ಮತ್ತು ಇದರೊಳಗೆ ಈ ಲೋಕಪಾಲ್ ಮಸೂದೆಯಲ್ಲಿ ಮೊಯ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಇಲ್ಲ ಪ್ರೈಮ್ ಮಿನಿಸ್ಟರ್ದು ಒಂದು ಮಾತ್ರ ಇಟ್ಟಿದೆ, ಇನ್ನು ಇದ್ರದ್ದು ಜುಡಿಷಿಯರಿ ಬಗ್ಗೆ ಮಾತಾಡಿಲ್ಲ. ದಯವಿಟ್ಟು ಜುಡಿಷಿಯರಿನ ಇದುವರೆಗೂ ಸೇರಿಸಿಲ್ಲ. ಅವರು ತಪ್ಪು ಮಾಹಿತಿ, ಸತ್ಯಕ್ಕೆ ದೂರವಾದ ಒಂದು ವರದಿಯನ್ನು ಹೇಳ್ತಾ ಇದ್ದಾರೆ. ಅದರಿಂದ ಹೇಳ್ತೇನೆ, ಜುಡಿಷಿಯರಿನೂ ಇದ್ರೊಳಗೆ ಸೇರಿಸಬೇಕು, ನ್ಯಾಯಾಂಗನೂ ಇದ್ರೊಳಗೆ ಇರಬೇಕು, ಕಾರ್ಯಾಂಗ, ನ್ಯಾಯಾಂಗ ಮತ್ತೆ ಏನು ಬ್ಯೂರೋಕ್ರಸಿ ಇವೆಲ್ಲ ಸೇರಬೇಕು. ಜನಪಾಲ್ ಮಸೂದೆನ ಬಲಿಷ್ಠವಾದ ನಮ್ಮ ಏನು ಅಣ್ಣಾ ಹಜಾರೆ ಅವರ ಒಂದು ಟೀಮು, ನಾವೆಲ್ಲ ಏನು ಇಡೀ ರಾಷ್ಟ್ರದಲ್ಲಿ ಹೋರಾಡ್ತಾ ಇವ ಅದಕ್ಕೆ ಬಲಿಷ್ಠವಾದ ಒಂದು ಮಸೂದೆಯನ್ನು ಜಾರಿ ಮಾಡಬೇಕು ಅಂತ ಮನವಿ ಮಾಡಿ. ಇದರಲ್ಲಿ 3 ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಬಂದುಬಿಟ್ಟು ಟ್ಯಾಕ್ಸ್ ಅನ್ನೋದು ಏನು ಜನಗಳಿಗೆ ಇದು ಮಾಡಿದೆ, ಫಸ್ಟ್ ಜನಸಾಮಾನ್ಯರು ಫಸ್ಟ್ ಅದನ್ನು ತಿಳ್ಕೊಬೇಕು. ಇನ್ನೊಂದು 30% ಎಲ್ಲಿ ಕರಪ್ಷನ್ ಸರಿ ಮಾಡ್ಬೋದು ಅಂತ ಹೇಳಿದ್ರೆ, ಇವತ್ತು ಪ್ರತಿಯೊಬ್ಬರು ಏನು IAS ಆಫೀಸರ್, IPS ಆಫೀಸರ್ಸ್ ಎಲ್ಲ ಇದ್ದಾರೆ, ಅವರ ಜವಾಬ್ದಾರಿಯುತವಾಗಿ ಕೆಲಸವನ್ನು ನಿರ್ವಹಿಸಿರಿ. ಯಾಕೆಂದರೆ ಅವರಲ್ಲೇ ತುಂಬ ಜನನೇ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತಿಳ್ಕೊಂಡಿರೋರು, ನಾವುಗಳೆಲ್ಲ ಅವ್ರು ತಿಳ್ಕೊಂಡಿರೋರು. ಅವರಿಂದನೇ ಕರಪ್ಷನ್ಸ್ ಸ್ಟಾರ್ಟ್ ಆಗಬಾರ್ದು. ಅವರು ಫಸ್ಟ್ ಎಲ್ಲ ರಾಜಕಾರಣಿಗಳು ಅವ್ರು ಸಲಾಮ್ ಹೊಡಿಬಾರ್ದು. ಅವರು ಕರಪ್ಷನ್ ಇದು ಮಾಡೋ 30% ಮಾಡ್ಬೋದು. ಸೊ ಇದು ವೈಜ್ಞಾನಿಕ ಕ್ಷೇತ್ರದಲ್ಲಿ ಏನು ನಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಪ್ರಾಜೆಕ್ಟ್ ಬಗ್ಗೆ ಆಗಲಿ ಗೂಂಡಾ ದೌರ್ಜನ್ಯಗಳು ಆಗ್ತಿದೆ, ಇದನ್ನು ಸಹ ಸ್ಟಾಪ್ ಮಾಡಬೇಕು, ನಿಲ್ಲಿಸಬೇಕು. ಸೊ ಅದಕ್ಕೆ ಎಲ್ಲ ಥರ ಸಹಕಾರನೂ ಸಿಗಬೇಕಿಲ್ಲ. ಓಕೆ, ಥ್ಯಾಂಕ್ ಯು. 4 ಜನಕ್ಕೆ ಧನ್ಯವಾದ. ನಾವು ಇಷ್ಟೊತ್ತು ಮಾತಾಡಿರೋದು ನಿಜವಾಗಿಯೂ ವೀಕ್ಷಕರೇ, ಭ್ರಷ್ಟಾಚಾರದ ವಿರುದ್ಧ ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ. ಭ್ರಷ್ಟಾಚಾರದ ವಿರುದ್ಧ ಮೊದಲು ನಾವು ಎಚ್ಚೆತ್ತುಕೊಳ್ಬೇಕು, ಟ್ಯಾಕ್ಸನ್ನು ಕರೆಕ್ಟಾಗಿ ಪೇ ಮಾಡಬೇಕು. ಭ್ರಷ್ಟಾಚಾರಿ ಯಾರಾದರೂ ಬಂದು ಲಂಚ ಕೇಳಿದ್ರೆ ಕೊಡಲ್ಲ ಅನ್ನೋ ಎದೆಗಾರಿಕೆ ನಮ್ಮಲ್ಲಿ ಬಂದಾಗ ಮಾತ್ರ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ. ಇದು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.